ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ. ಈಗ KCET 2025ರ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಿಷಯ ಕೇಳಿದರೆ ಶಾಕ್ ಆಗಬಹುದು ಅನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಇನ್ನು ವಿಡಿಯೋಗೆ ಒಂದು ಲೈಕ್ ಕೊಡೋದು ಅಂತೂ ಮರೆಯಬೇಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 16 ಏಪ್ರಿಲ್ 2025ರಂದು ಫಿಸಿಕ್ಸ್ ಮತ್ತು ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಮತ್ತು 17/4/2025 ಮ್ಯಾಥಮೆಟಿಕ್ಸ್ ಅಂದರೆ ಬಯೋಲಜಿ, ಈ 4 ಸಬ್ಜೆಕ್ಟ್ಸ್ ಕೇವಲ 2 ದಿನ ಮಾತ್ರ ನಡೆಸುತ್ತಾರೆ. ಪ್ರತಿಯೊಂದು ವರ್ಷ ಹಾಗೇ ನಡೆಸುತ್ತಾರೆ ವಿದ್ಯಾರ್ಥಿಗಳೇ. ಒಂದು ದಿನ 2 ಸಬ್ಜೆಕ್ಟ್ಸ್ ಇರ್ತವೆ. ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಇರುತ್ತೆ. ಎಲ್ಲರಿಗೂ ಇದು ನಿಮಗೆ ತಿಳಿಯಲಿ ಅಂತ ಹೇಳ್ತೀನಿ. ಮತ್ತು ನೀವು ಶಾಕ್ ಆಗುವ ನ್ಯೂಸ್ ಏನಂದರೆ, ಈಗ ನಿಮ್ಮ ಒಂದು ಸಿಲೆಬಸ್ ಏನಿದೆ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಸ್ವಲ್ಪ ಟಫ್ ಆಗಿದೆ, ಹೌದಲ್ವಾ? 60% ಟಫ್ ಇದ್ದರೆ 40% ಮಾತ್ರ ಈಸಿ ಇದೆ. ಅದಕ್ಕೆ ಇಲ್ಲೇ ಇದೆ ಸ್ಟೂಡೆಂಟ್ಸ್ ನಿಮ್ಮ ಒಂದು ಶಾಕಿಂಗ್ ನ್ಯೂಸ್. ಏನಂದರೆ, ಈಗ ನೀವು ಏನು ಮಾಡ್ತೀರಾ, ಯಾವುದೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನು ಪ್ರತಿಯೊಂದು ಓದ್ಕೊಳ್ತಾ ಹೋಗ್ತೀರಾ, ಬಟ್ ಟೆಕ್ಸ್ಟ್ ಬುಕ್ಸ್ ಅನ್ನು ಓದಲ್ಲ. ಟೆಕ್ಸ್ಟ್ ಬುಕ್ ಅಂದರೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಕ್ವೆಶನ್ಸ್ ಅನ್ನು ಹೆಚ್ಚು ಕೇಳ್ತಾರೆ. ನೀವು ಇದಕ್ಕೆ ಶಾಕ್ ಆಗ್ತೀರ ಅಂದರೆ, ಹಲವಾರು ಸ್ಟೂಡೆಂಟ್ಸ್ 100ಗೆ 100% ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಸ್ ಅನ್ನು ಓದಲ್ಲ. ಯಾಕೆ ಅಂದರೆ 90% ಟೆಕ್ಸ್ಟ್ ಬುಕ್ಸ್ನಲ್ಲಿ ಇರೋ ಕ್ವಶನ್ಸ್ ಅನ್ನೇ CET ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಇದನ್ನು ನೀವು ಕೇಳಿ ಶಾಕ್ ಆಗ್ತೀರಲ್ವಾ? ಅದಕ್ಕೋಸ್ಕರ ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತೀನಿ ಅಲ್ವಾ, ಟೆಕ್ಸ್ಟ್ ಬುಕ್ಸ್ ಅನ್ನು ಓದಿ. ಮತ್ತು CET ಮೆಟೀರಿಯಲ್ಸ್ ಅಂತ ಬರ್ತವೆ ಹೊರಗಡೆ, ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ, ನೀವು ತಗೊಂಡು ಅದನ್ನು ಕೂಡ ಓದ್ಕೋಬೋದು. ಓಕೆ, ಅದನ್ನು ಮತ್ತು ಇದನ್ನು ಓದಿ, ಬಟ್ ಟೆಕ್ಸ್ಟ್ ಬುಕ್ಸ್ ಅನ್ನು ಬಿಡೋಕೆ ಹೋಗಬೇಡಿ. ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಕಂಪ್ಲೀಟ್ ಆದ ನಂತರದಿಂದ ಹಿಡಿದು 1 ತಿಂಗಳ ಟೈಮ್ ಅಂದರೆ 1 ಮಂತ್ ಟೈಮ್ ಇರುತ್ತೆ. ಚೆನ್ನಾಗಿ ಸ್ಟಡಿ ಪ್ರಿಪ್ರೇಷನ್ ನಡೆಸಿ CET ರ್ಯಾಂಕಿಂಗ್ ಔಟ್ ಆಫ್ ತನ್ನಿ. ಕ್ವಶನ್ ಪೇಪರ್ ಫಾರ್ ಎಕ್ಸಾಂಪಲ್ CET ದಿನಾಂಕ 18/4/2018, ವಿಷಯ ಮ್ಯಾಥಮೆಟಿಕ್ಸ್, ಸಮಯ ಮಧ್ಯಾಹ್ನ 2:30ರಿಂದ 3:50ರವರೆಗೆ, ವರ್ಷನ್ ಕೋಡ್ A ಇದು, ವರ್ಷನ್ ಕೋಡ್ B C D ಇರುವವರೆಗೆ ಇರುತ್ತೆ. ಗರಿಷ್ಠ ಅಂಕಗಳು 60 ಮಾರ್ಕ್ಸ್. ಓಕೆ, ಒಟ್ಟು ಅವಧಿ 80 ನಿಮಿಷ 80 ಮಿನಿಟ್ಸ್. ಉತ್ತರಿಸಲು ಇರುವ ಗರಿಷ್ಠ ಅವಧಿ 70 ನಿಮಿಷಗಳು. ಅಂದರೆ ಇನ್ನು 10 ಮಿನಿಟ್ಸ್ ನೀವು ಏನು ಮಾಡಬೇಕು ಗೊತ್ತಾ, CET ನಂಬರ್ ಅನ್ನು ಬರೀರಿ ಅಂತ ಇದೆ ಅಲ್ವಾ, ಅಲ್ಲಿ CET ನಂಬರ್ ಬರಬೇಕು. ನಂತರ ನೀವು ಬಬಲ್ ಮಾಡಬೇಕು 10 ಮಿನಿಟ್ಸ್. ಮುಂದೆ ಫ್ರಂಟ್ ಪೇಪರ್ ಏನೇನು ಇರುತ್ತೆ ಅಲ್ವಾ, ಅದನ್ನು ಎಲ್ಲ ನೀಟಾಗಿ ತುಂಬಿಸಿ ಇನ್ವಿಜಿಲೇಟರ್ಸ್ಗೆ ಕೊಡಬೇಕು. ಅದು 10 ಮಿನಿಟ್ಸ್ ಆಗಿರುತ್ತೆ. ಕ್ವಶನ್ ಪೇಪರ್ ಒಳಗಡೆ 2 ಟೈಪ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ ನಿಮಗೆ ಅರ್ಥ ಆಗಬೇಕಂತ. ಅದು ಯಾವುದು ಹೇಗೆ ಇರುತ್ತೆ ಅನ್ನೋದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇರುತ್ತೆ, ನೋಡ್ಕೊಳ್ಳಿ. ಪ್ರೀವಿಯಸ್ ಇಯರ್ಸ್ ಇದು. ಓಕೆ, ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ಯಾವುದೇ ಸಬ್ಜೆಕ್ಟ್ ಆಗಲಿ, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ. ಇಂಗ್ಲೀಷ್ ಅಂಡರ್ಸ್ಟ್ಯಾಂಡ್ ಆಗಲಿದ್ರೆ ಅವ್ರಿಗೆ ಕನ್ನಡ ಇರುತ್ತೆ ಅನ್ನೋದು. ಓಕೆ, ಇನ್ನೂ ಅಪ್ಡೇಟ್ಸ್ ಇರುತ್ತೆ ಪ್ರತಿಯೊಂದು KCET ಸೆಕೆಂಡ್ PUC ಏನೇ ತಿಳಿಸ್ತಾ ಇರ್ತೀನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ಸಪೋರ್ಟ್.